ಅಧ್ಯಾಯ 42. ಶಿವ, ವಿಷ್ಣು, ರುದ್ರ ಮತ್ತು ಬ್ರಹ್ಮದೇವರ ಸ್ವರೂಪದ ವಿವೇಚನೆ. ಋಷಿಗಳು ಕೇಳಿದರು, ಶಿವನು ಯಾರು? ವಿಷ್ಣು ಯಾರಾಗಿದ್ದಾನೆ? ರುದ್ರನು ಎಂತಹವನು? ಮತ್ತು ಬ್ರಹ್ಮದೇವರು ಯಾರು? ಇವರೆಲ್ಲರಲ್ಲಿ ನಿರ್ಗುಣನು ಯಾರು? ನಮ್ಮ ಈ ಸಂದೇಹವನ್ನು ನಿವಾರಿಸುವವರಾಗಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ವೇದ ಮತ್ತು ವೇದಾಂತದ ವಿದ್ವಾಂಸರು ನಿರ್ಗುಣ ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಪ್ರಕಟವಾದ ಸಗುಣ ರೂಪದ ಹೆಸರೇ ಶಿವ ಎಂದು ತಿಳಿಯುತ್ತಾರೆ. ಶಿವನಿಂದ ಪುರುಷ ಸಹಿತ ಪ್ರಕೃತಿಯು ಉತ್ಪನ್ನವಾಯಿತು. ಅವರಿಬ್ಬರು ಮೂಲ ಸ್ಥಾನದಲ್ಲಿದ್ದ ನೀರಿನಲ್ಲಿ ತಪಸ್ಸು ಮಾಡಿದರು. ಆ ಸ್ಥಾನವು ಪಂಚಕ್ರೋಶಿ ಕಾಶಿ ಎಂದು ವಿಖ್ಯಾತವಾಗಿದೆ. ಅದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ಈ ಜಲವು ಸಂಪೂರ್ಣ ವಿಶ್ವದಲ್ಲಿ ವ್ಯಾಪ್ತವಾಗಿತ್ತು. ಆ ಜಲವನ್ನು ಆಶ್ರಯಿಸಿ ಯೋಗ ಮಾಯೆಯಿಂದ ಕೂಡಿ ಶ್ರೀಹರಿಯು ಅಲ್ಲಿ ಮಲಗಿದನು. ನಾರ ಅರ್ಥಾತ್ ಜಲವನ್ನು ಅಯನ ನಿವಾಸ ಸ್ಥಾನ ಮಾಡಿದ್ದರಿಂದ ಮತ್ತೆ ನಾರಾಯಣ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಪ್ರಕೃತಿಯನ್ನು ನಾರಾಯಣಿ ಎಂದು ಕರೆಯುತ್ತಾರೆ. ನಾರಾಯಣನ ನಾಭಿ ಕಮಲದಿಂದ ಉತ್ಪತ್ತಿಯಾದವನನ್ನೇ ಬ್ರಹ್ಮ ಎಂದು ಕರೆಯುವರು. ಬ್ರಹ್ಮನ್ನು ತಪಸ್ಸು ಮಾಡಿ ಯಾರನ್ನು ಸಾಕ್ಷಾತ್ಕರಿಸಿಕೊಂಡರೋ ಅವನನ್ನು ವಿಷ್ಣು ಎಂದು ಹೇಳಲಾಗಿದೆ. ಬ್ರಹ್ಮ ಮತ್ತು ವಿಷ್ಣುವಿನ ವಿವಾದವನ್ನು ಶಾಂತಗೊಳಿಸಲು ನಿರ್ಗುಣ ಶಿವನು ಪ್ರಕಟಿಸಿದ ರೂಪದ ಹೆಸರು ಮಹಾದೇವ ಎಂದಾಗಿದೆ. ಅವನು ಹೇಳಿದನು, ಶಂಭುವಾದ ನಾನೇ ಬ್ರಹ್ಮದೇವರ ಹಣೆಯಿಂದ ಪ್ರಕಟನಾಗುವೆನು. ಈ ಮಾತಿಗನುಸಾರವಾಗಿ ಸಮಸ್ತ ಲೋಕಗಳ ಮೇಲೆ ಅನುಗ್ರಹವನ್ನು ತೋರಲೆಂದೇ ಬ್ರಹ್ಮದೇವರ ಲಲಾಟದಿಂದ ಪ್ರಕಟನಾದವನ ಹೆಸರು ರುದ್ರವೆಂದಾಯಿತು. ಈ ಪ್ರಕಾರ ರೂಪರಹಿತ ಪರಮಾತ್ಮನು ಎಲ್ಲರ ಚಿಂತನೆಯ ವಿಷಯವಾಗಲಿಕ್ಕಾಗಿ ಸಕಾರ ರೂಪದಲ್ಲಿ ಪ್ರಕಟನಾದನು. ಅವನೇ ಸಾಕ್ಷಾತ್ ಭಕ್ತವತ್ಸಲ ಶಿವನಾಗಿರುವನು. 3 ಗುಣಗಳಿಂದ ಭಿನ್ನವಾದ ಶಿವನಲ್ಲಿ ಹಾಗೂ ಗುಣಗಳ ಧಾಮನಾದ ರುದ್ರನಲ್ಲಿ ಸುವರ್ಣ ಮತ್ತು ಸುವರ್ಣದ ಒಡವೆಗಳಲ್ಲಿ ಭೇದವಿಲ್ಲದಂತೆ ವಾಸ್ತವಿಕ ಭೇದವೂ ಇರುವುದಿಲ್ಲ. ಇಬ್ಬರ ರೂಪ ಮತ್ತು ಕರ್ಮಗಳು ಸಮಾನವಾಗಿವೆ. ಇಬ್ಬರು ಸಮಾನವಾಗಿ ಭಕ್ತರಿಗೆ ಉತ್ತಮ ಗತಿಯನ್ನು ಕರುಣಿಸುವರು. ಇಬ್ಬರು ಒಂದೇ ರೀತಿಯಿಂದ ಎಲ್ಲರಿಗೂ ಸೇವನೀಯರಾಗಿದ್ದಾರೆ. ನಾನಾ ಪ್ರಕಾರದ ಲೀಲಾ ವಿಹಾರ ಮಾಡುವವರಾಗಿದ್ದಾರೆ. ಭಯಾನಕ ಪರಾಕ್ರಮಿ ರುದ್ರನು ಸರ್ವಥಾ ಶಿವರೂಪನಾಗಿರುವನು. ಅವನು ಭಕ್ತರ ಕಾರ್ಯವನ್ನು ಸಿದ್ಧಿಗೊಳಿಸಲು ವಿಷ್ಣು ಮತ್ತು ಬ್ರಹ್ಮ ಇವರಿಗೆ ಸಹಾಯ ಮಾಡಲೆಂದೇ ಪ್ರಕಟನಾಗಿರುವನು. ಇತರ ದೇವತೆಗಳು ಪ್ರಕಟರಾದ ಕ್ರಮದಂತೆಯೇ ಲಯವನ್ನು ಹೊಂದುವರು. ಆದರೆ ರುದ್ರದೇವನು ಹಾಗೆ ಲೀನವಾಗುವುದಿಲ್ಲ. ಅವನು ಸಾಕ್ಷಾತ್ ಶಿವನಲ್ಲೇ ಲಯವಾಗುತ್ತಾನೆ. ಈ ಪ್ರಾಕೃತ ಪ್ರಾಣಿಗಳು ರುದ್ರನಲ್ಲೇ ಸೇರಿಕೊಂಡು ಲಯವನ್ನು ಹೊಂದುವರು. ಆದರೆ ರುದ್ರನು ಇವರಲ್ಲಿ ಸೇರಿ ಲಯವನ್ನು ಹೊಂದುವುದಿಲ್ಲ. ಇದು ಭಗವತಿ ಶ್ರುತಿಯ ಉಪದೇಶವಾಗಿದೆ. ಎಲ್ಲ ಜನರು ರುದ್ರನ ಭಜನೆ ಮಾಡುತ್ತಾರೆ, ಆದರೆ ರುದ್ರನು ಯಾರ ಭಜನೆಯೂ ಮಾಡುವುದಿಲ್ಲ. ಅವನು ಭಕ್ತವತ್ಸಲನಾದ ಕಾರಣ ಎಂದಾದರೂ ತನ್ನ ಭಕ್ತ ಜನರನ್ನು ಚಿಂತಿಸುವನು. ಇತರರು ಯಾವ ದೇವತೆಯ ಭಜನೆ ಮಾಡುವರೋ ಅದರಲ್ಲೇ ಲೀನರಾಗುವರು. ಅದಕ್ಕಾಗಿ ಅವರು ದೀರ್ಘಕಾಲದ ಬಳಿಕ ರುದ್ರನಲ್ಲಿ ಲೀನವಾಗುವ ಅವಕಾಶ ಪಡೆಯುತ್ತಾರೆ. ಯಾರಾದರೂ ರುದ್ರನ ಭಕ್ತನಾಗಿದ್ದರೆ ತತ್ಕಾಲವೇ ಶಿವನಾಗಿ ಹೋಗುತ್ತಾನೆ. ಆದ್ದರಿಂದ ಅವನಿಗೆ ಇತರರ ಅಪೇಕ್ಷೆ ಇರುವುದಿಲ್ಲ. ಇದು ಸನಾತನ ಶ್ರುತಿಯ ಸಂದೇಶವಾಗಿದೆ. ದ್ವಿಜರೇ, ಅಜ್ಞಾನವು ಅನೇಕ ಪ್ರಕಾರದಿಂದ ಇರುತ್ತದೆ, ಆದರೆ ವಿಜ್ಞಾನದ ಒಂದೇ ಸ್ವರೂಪವಾಗಿದೆ. ಅದು ಅನೇಕ ಪ್ರಕಾರದಿಂದ ಇರುವುದಿಲ್ಲ. ಅದನ್ನು ತಿಳಿಯುವ ಪ್ರಕಾರವನ್ನು ನಾನು ತಿಳಿಸುವೆನು. ನೀವೆಲ್ಲರೂ ಆದರದಿಂದ ಕೇಳಿರಿ. ಬ್ರಹ್ಮನಿಂದ ತೃಣದವರೆಗೆ ಇಲ್ಲಿ ಕಂಡುಬರುವುದೆಲ್ಲವೂ ಶಿವರೂಪವೇ ಆಗಿದೆ. ಅದರ ನಾನಾತ್ವದ ಕಲ್ಪನೆ ಮಿಥ್ಯೆಯಾಗಿದೆ. ಸೃಷ್ಟಿಯ ಮೊದಲು ಶಿವನ ಸತ್ಯೆ ಹೇಳಲಾಗಿದೆ. ಸೃಷ್ಟಿಯ ಸಮಯದಲ್ಲಿಯೂ ಶಿವನು ವಿರಾಜಮಾನನಾಗಿರುವನು. ಸೃಷ್ಟಿಯ ಅಂತ್ಯದಲ್ಲಿಯೂ ಶಿವನು ಇರುತ್ತಾನೆ. ಎಲ್ಲವೂ ಶೂನ್ಯತೆಯಲ್ಲಿ ಪರಿಣಿತವಾದಾಗಲೂ ಶಿವನ ಸತ್ಯೆ ಅಂದರೆ ಅಸ್ತಿತ್ವ ಇದ್ದೇ ಇರುವುದು. ಆದ್ದರಿಂದ ಮುನೀಶ್ವರರೇ, ಶಿವನನ್ನೇ ಚತುರ್ಗುಣವೆಂದು ಹೇಳಲಾಗಿದೆ. ಆ ಶಿವನೇ ಶಕ್ತಿವಂತನಾದ್ದರಿಂದಲೇ ಸಗುಣನೆಂದು ತಿಳಿಯಲು ಯೋಗ್ಯನಾಗಿರುವನು. ಹೀಗೆ ಅವನು ಸಗುಣ ನಿರ್ಗುಣ ಭೇದದಿಂದ 2 ಪ್ರಕಾರದಿಂದ ಇರುವನು. ಯಾವ ಶಿವನೇ ಭಗವಾನ್ ವಿಷ್ಣುವಿಗೆ ಸಂಪೂರ್ಣ ಸನಾತನ ವೇದಗಳನ್ನು, ಅನೇಕ ವರ್ಣ, ಅನೇಕ ಮಾತ್ರೆಗಳು ಹಾಗೂ ತನ್ನ ಧ್ಯಾನ ಪೂಜೆಯನ್ನು ಕೊಟ್ಟಿರುವನೋ ಅವನೇ ಸಂಪೂರ್ಣ ವಿದ್ಯೆಗಳ ಈಶ್ವರನಾಗಿರುವನೆಂಬುದು ಸನಾತನ ಶ್ರುತಿಯಾಗಿದೆ. ಆದ್ದರಿಂದ ಶಂಭುವನ್ನು ವೇದಗಳ ಪ್ರಾಕಟ್ಯಕರ್ತ ಹಾಗೂ ವೇದಪತಿ ಎಂದು ಹೇಳಲಾಗಿದೆ. ಅವನೇ ಎಲ್ಲರ ಮೇಲೆ ಅನುಗ್ರಹ ಮಾಡುವ ಸಾಕ್ಷಾತ್ ಶಂಕರನಾಗಿರುವನು. ಕರ್ತ, ಭರ್ತ, ಹರ್ತ, ಸಾಕ್ಷಿ ಹಾಗೂ ನಿಗುಣನು ಅವನೇ ಆಗಿರುವನು. ಇತರರಿಗೆ ಕಾಲದ ಮಾನ ಅಳತೆವಿದೆ.
ಆದರೆ ಕಾಲ ಸ್ವರೂಪ ರುದ್ರನಿಗೆ ಕಾಲದ ಯಾವುದೇ ಗಣನೆ ಇಲ್ಲ, ಏಕೆಂದರೆ ಅವನು ಸಾಕ್ಷಾತ್ ಮಹಾಕಾಲನಾಗಿರುವನು ಮತ್ತು ಮಹಾಕಾಳಿ ಅವನಲ್ಲಿ ಆಶ್ರಿತಳಾಗಿರುವಳು. ಬ್ರಾಹ್ಮಣರು ರುದ್ರ ಮತ್ತು ಕಾಳಿಯನ್ನು ಒಂದೇ ಎಂದು ತಿಳಿಸುತ್ತಾರೆ. ಅವರಿಬ್ಬರು ಸತ್ಯ ಲೀಲೆಯನ್ನು ಮಾಡುವ ತನ್ನ ಇಚ್ಛೆಯಿಂದಲೇ ಎಲ್ಲವನ್ನೂ ಪಡೆದುಕೊಂಡರು. ಶಿವನ ಉತ್ಪಾದಕನು ಯಾರೂ ಇಲ್ಲ, ಅವನ ಪಾಲಕರು ಯಾರೂ ಇಲ್ಲ, ಸಂಹಾರಕನು ಯಾರೂ ಇಲ್ಲ. ಅವನು ಎಲ್ಲರ ಕಾರಣನಾಗಿರುವನು. ಒಬ್ಬನಾಗಿದ್ದರೂ ಅನೇಕತೆಯನ್ನು ಪಡೆಯಬಲ್ಲನು ಮತ್ತು ಅನೇಕವಾಗಿದ್ದರೂ ಏಕತೆಯನ್ನು ಪಡೆಯಬಲ್ಲನು. ಒಂದೇ ಬೀಜವು ಹೊರಗಾಗಿ ವೃಕ್ಷ ಮತ್ತು ಫಲವೇ ಮೊದಲಾದ ರೂಪಗಳಲ್ಲಿ ಪರಿಣತವಾಯಿತು, ಪುನಃ ಬೀಜ ಭಾವವನ್ನು ಪಡೆದುಕೊಂಡಿತು. ಹೀಗೆಯೇ ಶಿವರೂಪಿ ಮಹೇಶ್ವರನು ಸ್ವತಃ ಒಂದರಿಂದ ಅನೇಕವಾಗುವುದರಲ್ಲಿ ಕಾರಣನಾಗಿರುವನು. ಈ ಉತ್ತಮ ಶಿವಜ್ಞಾನವು ತತ್ವತಃ ತಿಳಿಸಲಾಗಿದೆ. ಜ್ಞಾನವಂತನಾದವನೇ ಇದನ್ನು ತಿಳಿಯುತ್ತಾನೆ, ಇತರರು ಇಲ್ಲ. ಮುನಿಗಳು ಕೇಳಿದರು, ಸೂತ ಪುರಾಣಿಕರೇ, ಮನುಷ್ಯನು ಶಿವಭಾವವನ್ನು ಹೊಂದುವಂತಹ ಜ್ಞಾನವನ್ನು ಲಕ್ಷಣ ಸಹಿತ ತಾವು ವರ್ಣಿಸಿರಿ. ಇಡೀ ಜಗತ್ತು ಶಿವಮಯನು ಹೇಗಿರುವನು, ಅಥವಾ ಶಿವನೇ ಸಂಪೂರ್ಣ ಜಗತ್ತಾಗಿ ಹೇಗಿರುವನು? ಋಷಿಗಳ ಈ ಪ್ರಶ್ನೆಯನ್ನು ಕೇಳಿ ಪೌರಾಣಿಕ ಶಿರೋಮಣಿ ಸೂತರು ಭಗವಾನ್ ಶಿವನ ಚರಣಾರವಿಂದಗಳನ್ನು ಸ್ಮರಿಸಿ ಹೇಳತೊಡಗಿದರು. ಇಲ್ಲಿಗೆ ಅಧ್ಯಾಯ 42 ಸಂಪೂರ್ಣವಾಯಿತು.